ಏನು ಕಾನೂನು ಮಾಡ್ತಾ ಇದ್ದಾರೆ ಇದು ಜನವಿರೋಧಿ ಕಾನೂನು ಆಗಿದೆ. ಏನು ಕಾನೂನು ಮಾಡ್ತಾ ಇದ್ದಾರೆ ಇದು ಜನವಿರೋಧಿ ಕಾನೂನು ಆಗಿದೆ. ರೈತರು ಒಂದು ಬೋರ್ವೆಲ್ ಕೊರೆಸಿದ್ರೆ 2.5 ಲಕ್ಷದಿಂದ ಸ್ಟಾರ್ಟ್ ಆಗಿ 10 ಲಕ್ಷ ತನಕ ಹೋಗುತ್ತೆ. ಅದು ಲಿಮಿಟೆಡ್ ಇಲ್ಲ. 3,000 4,000 ಒಂದು ಸರ್ವಿಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಏಕಾಏಕಿ ಇವತ್ತು ಮೀಟ್ರೆ 5,000 ಮಾಡಿಬಿಟ್ರೆ ನಿರುದ್ಯೋಗಿಗಳನ್ನು ನಾವು ಸರ್ಕಾರಕ್ಕೆ ನೇರವಾಗಿ ನಮಗೆ ಉದ್ಯೋಗಾವಕಾಶ ಕಲ್ಪಿಸಿಲ್ಲ. ಭ್ರಷ್ಟರನ್ನು ಅಲ್ಲಿ ಕೂರಿಸಿ ಯಾವ ಥರ ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡ್ತಾರೆ. ಪತ್ರಿಕಾ ಮಾಧ್ಯಮದವರಿಗೆ, ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ, ಮುದ್ರಣ ಮಾಧ್ಯಮದವರಿಗೆ ಸ್ವಾಗತವನ್ನು ಬಯಸ್ತಾ, ಹಾಗೆ ಈ ಒಂದು ಪತ್ರಿಕಾ ಮಾಧ್ಯಮಕ್ಕೆ ನನ್ನ ಸ್ನೇಹಿತರಾದ ಜಿಲ್ಲಾ ಕಾರ್ಯದರ್ಶಿಯಾದ ಮಂಜುನಾಥ್ ಅವರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಆಂಜಿ ಅವರು, ರೈತ ಸಂಘದ ಕಾರ್ಯದರ್ಶಿಗಳಂತ ಗೋಪಾಲ್ ಅವರು, ಹಾಗೆ ಬಾಗೇಪಲ್ಲಿ ತಾಲೂಕಿನ ಉಪಾಧ್ಯಕ್ಷರಂತ ಶ್ರೀನಿವಾಸ್ ಅವರು, ಚಿಕ್ಕಬಳ್ಳಾಪುರ ತಾಲೂಕಿನ ಅಧ್ಯಕ್ಷರಂತ ಮುನ್ರಾಜ್ ಅವರು, ಗೌರಿಬಿದನೂರು ತಾಲೂಕಿನ ಉಪಾಧ್ಯಕ್ಷರಾದಂತಹ ಬಸವರಾಜ್ ಅವರು, ಹಾಗೆ ನನ್ನ ವೃತ್ತಿ ಬಾಂಧವರೆಲ್ಲರೂ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಬಯಸ್ತಾ, ನಮ್ಮ ರೈತ ಮುಖಂಡರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಬಯಸ್ತಾ, ಈ ಒಂದು ಪತ್ರಿಕಾ ಮಾಧ್ಯಮದ ಮುಖ್ಯ ಉದ್ದೇಶ ಏನಂತಂದರೆ, ನನ್ನ ಹೆಸರು TS ಬಾಬು, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ, ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ. ಇವತ್ತು ಪತ್ರಿಕಾ ಮಾಧ್ಯಮ ಇಮಿಡಿಯೇಟ್ ಆಗಿ ನಾವು ತುರ್ತಾಗಿ ಕರೆದಿರೋ ಉದ್ದೇಶ ಏನಂತಂದರೆ, ರಾಜ್ಯದಲ್ಲಿ ರೈತರು, ಬಡ ಕಾರ್ಮಿಕರು, ಬಡವರು, ದೀನ ದಲಿತರು ಇರುವಂತಹ, ಬಡ ಜನರು ಇರುವಂತಹ ನಮ್ಮ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ವಿದ್ಯುತ್ ಇಲಾಖೆಗಳು, ಅಂದರೆ ವಿದ್ಯುತ್ ಸಂಪರ್ಕದ ಇಲಾಖೆಯವರು ಏನು ಕಾನೂನು ಮಾಡ್ತಾ ಇದ್ದಾರೆ ಇದು ಜನವಿರೋಧಿ ಕಾನೂನು ಆಗಿದೆ. ತಿಂಗಳಿಗೊಂದು ಕಾನೂನು ಮಾಡ್ತಾರೆ, ವರ್ಷಕ್ಕೊಂದು ಕಾನೂನು ಮಾಡ್ತಾರೆ, ದಿನಕ್ಕೊಂದು ರೂಲ್ಸ್ ಮಾಡ್ತಾರೆ, ಇಮಿಡಿಯೇಟಾಗಿ ಸರ್ಕ್ಯುಲರ್ ಆಗ್ತಾರೆ. ಇಲ್ಲಿ ಬಡ ಗುತ್ತಿಗೆದಾರರು ಕೆಲಸ ಮಾಡ್ತಾ ಇರ್ತಾರೆ. ಬಡ ರೈತರಿಗೆ ನಾವು ಬಡ ಕಾರ್ಮಿಕರಿಗೆ, ಬಡ ರೈತರಿಗೆ ಮತ್ತು ಗ್ರಾಹಕರಿಗೆ ವಿದ್ಯುತ್ ಸಂಪರ್ಕ ಒದಗಿಸುವಲ್ಲಿ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ರೀಸೆಂಟಾಗಿ ಒಂದು ಕಾನೂನು ಮಾಡಿದ್ದಾರೆ. ಮೊದಲು ಈ ಒಂದು ಮೀಟ್ರ್ ಮನೆಗೆ ಹಾಕಬೇಕಾದ್ರೆ 1,000 ರೂಪಾಯಿ ಇತ್ತು, ಈಗ ಇದನ್ನು 6,000 ಮಾಡಿದ್ದಾರೆ. ಇನ್ನೊಂದು ಮೀಟ್ರು 2,500 ಇತ್ತು, 9,000 ಮಾಡಿದ್ದಾರೆ. ಇನ್ನೊಂದು ಮೀಟ್ರು 3,500 ಇದ್ದಿದ್ದನ್ನು 28,000 ರೂಪಾಯಿಗೆ ನಿಗದಿ ಮಾಡಿದ್ದಾರೆ. ಹಾಗೆ ರೈತರು ಬೋರ್ವೆಲ್ ಕೊರೆಸ್ತಾರೆ. ಮೊದಲು 30,000 ರೂಪಾಯಿ ಹಣವನ್ನು ನಮ್ಮ ಕಚೇರಿಗೆ ಸಂದಾಯ, ಮನೆಗಳಿಗೆ ಹಾಕೋ ಮೀಟ್ರು ಮೊದಲಿದ್ದು, ಈಗ ಇದನ್ನು 6,000 ಮಾಡಿದ್ದಾರೆ. ಎಲ್ಲ ನಿಯಮ ಬಾಹಿರ, ಕಾನೂನು ಬಾಹಿರ ಚಟುವಟಿಕೆಗಳು ನಮ್ಮ ಇಲಾಖೆಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದೇ ತರಹ ರೈತರಿಗೆ ಬೋರ್ವೆಲ್ ಕೊರೆಸಿದ್ರೆ 30,000 ಹಣ ಸಂದಾಯ ಮಾಡಿಕೊಂಡು ಕಚೇರಿಯವರು ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಸುಮಾರು ವರ್ಷಗಳಿಂದ ನನಗೆ ಗೊತ್ತಿದ್ದಂಗೆ ಒಂದು 25 ವರ್ಷಗಳಿಂದ ನಿರಂತರವಾಗಿ ವಿದ್ಯುತ್ ಸರಬರಾಜು ಕಂಪನಿಗಳವರು ಹಾಗೂ ಸರ್ಕಾರದವರು ಅನೇಕ ಅನುಕೂಲಕರವಾದಂಥ ಕೆಲಸಗಳು ಮಾಡ್ತಾಯಿದ್ರು. ಈಗ ಸುಮಾರು 1 ವರ್ಷದಿಂದ ಒಬ್ಬ ಬಡ ರೈತರು ಒಂದು ಬೋರ್ವೆಲ್ ಕೊರೆಸಿದ್ರೆ 2.5 ಲಕ್ಷದಿಂದ ಸ್ಟಾರ್ಟ್ ಆಗಿ 10 ಲಕ್ಷ ತನಕ ಹೋಗುತ್ತೆ. ಅದು ಲಿಮಿಟೆಡ್ ಇಲ್ಲ. ತೀರಾ ಬೋರ್ ಹಾಕೋಕ್ಕೆ ಸುಸ್ತಾಗಿರ್ತಾರೆ. ಅವರು ಒಡವೆ ಎಲ್ಲ ಇಟ್ಬಿಟ್ಟು ತುಂಬ ಇರ್ಬೋದು, ಯಾರೋ 20% ಮೇಲ್ದರ್ಜೆಯ ರೈತರು ಇರ್ಬೋದು, ಆದರೆ 80% ರೈತರು ಪ್ರತಿನಿತ್ಯ ಅವರು ರಸಗೊಬ್ಬರದಿಂದ ಹಿಡಿದು ಪ್ರತಿಯೊಂದು ಸಾಲ ತಂದು ಬೆಳೆ ಎಕ್ಕಿ ಅದಾದ ಮೇಲೆ ಅವರು ಅದನ್ನು ಫಲ ಅಪೇಕ್ಷೆ ಮಾಡಬೇಕಂತ ಪರಿಸ್ಥಿತಿಯಲ್ಲಿ ಸುಮಾರು ಜನ ರೈತರು, ಸುಮಾರು ನಮ್ಮ ಜಿಲ್ಲೆಯಲ್ಲಿ 10,000 ಬೋರ್ವೆಲ್ಗಳು ಕೊರೆದಿದ್ದಾರೆ. ಅವಕ್ಕೆ ಸಕ್ರಮ ಮಾಡುವಲ್ಲಿ ನಮ್ಮ ಸರ್ಕಾರ ಹಾಗೂ ವಿದ್ಯುತ್ ಇಲಾಖೆಗಳು ಪೂರ್ತಿ ವಿಫಲವಾಗಿದ್ದಾವೆ. ನಮ್ಮ ಬೇಡಿಕೆ ಏನಂತಂದರೆ 6 ತಿಂಗಳ ಕಾಲಾವಕಾಶ ಕೊಟ್ಟು ರೈತರಿಗೆ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಪುನರ್ ನವೀಕರಣಗೊಳಿಸಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅವ್ರಿಗೆ ನಂಬರನ್ನು ಆರ್ ಸಂಖ್ಯೆ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಒಂದು ಏನು 1,000 ರೂಪಾಯಿಂದ 5,000 ಏರಿಸಿದಾರಲ್ಲ, ಇದರ ಇಮಿಡಿಯೇಟಾಗಿ ದರವನ್ನು ಸರ್ಕಾರ ಪುನರ್ ಪರಿಶೀಲನೆ ಮಾಡಿ ಈಗ ಹಾಲಿ ಇರುವಂತಹ ಸ್ಕೀಮು ನಮಗೆ 6 ತಿಂಗಳ ಕಾಲಾವಕಾಶ ಮುಂದೂಡಬೇಕಾಗಿ, ಯಾಕಂದರೆ ನಾವು ಆಲ್ರೆಡಿ ಕಮಿಟ್ ಆಗಿರ್ತೀವಿ ರೈತರ ಹತ್ರ, ಗ್ರಾಹಕರ ಹತ್ರ
3,000 4,000 ಒಂದು ಸರ್ವಿಸ್ ಮಾಡ್ತೀವಿ ಅಂತಂದ್ಬಿಟ್ಟು ಏಕಾಏಕಿ ಇವತ್ತು ಮೀಟ್ರೆ 5,000 ಮಾಡಿಬಿಟ್ರೆ ನಾವು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಇದು ಪೂರ ಕಾನೂನು ವಿರೋಧವಾಗಿ ನಮ್ಮ ಅಧಿಕಾರಿಗಳು ನಡ್ಕೊತಾ ಇದ್ದಾರೆ. ಅದಕ್ಕೆ ಅದಾದಮೇಲೆ ಒಂದು ನಾವು ನಿರುದ್ಯೋಗಿ ಯುವಕರು ನಾವು ನಿರುದ್ಯೋಗಿಗಳನ್ನು ನಾವು ಸರ್ಕಾರಕ್ಕೆ ನೇರವಾಗಿ ನಮಗೆ ಉದ್ಯೋಗಾವಕಾಶ ಕಲ್ಪಿಸಿಲ್ಲ. ನಾವೇ ನೇರವಾಗಿ ಲೈಸೆನ್ಸಿಂಗ್ ಅಥಾರಿಟಿಯಲ್ಲಿ ನಾವು ಲೈಸೆನ್ಸ್ ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ಇದರಿಂದ ಸುಮಾರು ವರ್ಷಗಳಿಂದ ನಾವು 3,000 ರೂಪಾಯಿಯನ್ನು ಪೇ ಮಾಡ್ತಾ ಇದ್ವಿ ಲೈಸೆನ್ಸನ್ನು ಪರವಾನಗಿ ತಗೊಳ್ಳೋಕ್ಕೆ. ಈಗ ಏಕಾಏಕಿ ಅದನ್ನು 30,000 ರೂಪಾಯಿಗೆ 10,000 ರೂಪಾಯಿಗೆ ಮಾಡಿದ್ದಾರೆ. 10,000 ಮಾಡಿದ್ದಾರೆ. 10,000 ಇದ್ದದನ್ನು ಲೈಸೆನ್ಸ್ ಫೀಸನ್ನು 50,000 ಮಾಡಿದ್ದಾರೆ. 10 ಪಟ್ಟಲ್ಲ 100 ಪಟ್ಟು ದುಪ್ಪಟ್ಟು ಮಾಡಿದ್ದಾರೆ. ಆ ಒಂದು ಅಧಿಕಾರಿ ಯಾರು ಮಾಡಿದಾರೋ ಅವರು ಒಂದು ಕಾಲದಲ್ಲಿ ಲೋಕಾಯುಕ್ತ ಡ್ರಾಫ್ ಆಗಿದ್ರು. ಅಂಥ ವ್ಯಕ್ತಿ ಇವತ್ತು ಹೈಯರ್ ಅಥಾರಿಟಿಯಲ್ಲಿ ಕೂತ್ಕೊಂಡು ಈ ಕಾನೂನು ರೂಪುರೇಷೆಗಳನ್ನು ಈ ಫೀಸ್ ಗೌರ್ಮೆಂಟ್ ಫೀಸನ್ನು ಅವರ ಒಂದು ಆದೇಶ ಮಾಡಿ ಹೊರಡಿಸಿರ್ತಾರೆ. ಇಂಥ ಭ್ರಷ್ಟರನ್ನು ಅಲ್ಲಿ ಕೂರಿಸಿ ಯಾವ ಥರ ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡ್ತಾರೆ? ಆದ್ದರಿಂದ ಇವೆಲ್ಲ ವಿಷಯಗಳನ್ನು ಇಟ್ಕೊಂಡು ನಾವು ಇವತ್ತು ಸೋಮವಾರ ಏನು 24ನೇ ತಾರೀಕು ನಾವೊಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದ ವಿರುದ್ಧವಾಗಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿರುದ್ಧವಾಗಿ ಹಾಗೂ ಸರ್ಕಾರದ ಅಡಿಯಲ್ಲಿ ವಿದ್ಯುತ್ ಸರಬರಾಜು ಕಂಪನಿಗಳ ವಿರುದ್ಧವಾಗಿ ನಾವು ಮನವರಿಕೆ ಕೊಟ್ಟು 1 ದಿನದ ಕಾಲ ಮುಷ್ಕರ ಮಾಡೋಣ ಅಂತಂದ್ಬಿಟ್ಟು ನಾವು ಆಲ್ರೆಡಿ ಪೊಲೀಸ್ ಸ್ಟೇಷನ್ಗೆ ಅವರ ಪೊಲೀಸ್ ಪರ್ಮಿಷನ್ ತಗೊಂಡು ಸೋಮವಾರ KEB ಚೌಲ್ಟ್ರಿ ವಾಪಸಂದ್ರದಲ್ಲಿರುವ KEB ಚೌಲ್ಟ್ರಿಯಿಂದ ಹಿಡಿದು ಚಿಡ್ಲಘಟ್ಟ ಸರ್ಕಾರ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಯವರ ತನಕ ಮೆರವಣಿಗೆ ಮಾಡಿ ಆ ಮೆರವಣಿಗೆ ಮುಖಾಂತರ ಹೋಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ. ಈ ಒಂದು ಧರಣಿಗೆ ಅಂದರೆ ಈ ಒಂದು ಮುಷ್ಕರಕ್ಕೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ನಮ್ಮೆಲ್ಲ ಗುತ್ತಿಗೆದಾರರು ಮತ್ತು ಕಾರ್ಮಿಕ ವರ್ಗದವರು, ರೈತ ಸಂಘಟನೆಗಳು, ಹಾಗೆ ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಸಮಸ್ಯೆ ಪದಾಧಿಕಾರಿಗಳು, ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಹಾಗೂ ನಾಯಕರು ಮತ್ತು ಕನ್ನಡ ರಕ್ಷಣಾ ವೇದಿಕೆಯವರು, ಉಳಿದಂತೆ ನಮ್ಮ ತಂತಿ ವೈರ್ಮ್ಯಾನ್ ಕೆಲಸಗಾರಿದ್ದಾರೆ ಅವರು ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಹಾಗೆಯೇ ಮತ್ತು ಸದಸ್ಯರು ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಮಾಜಿ ಶಾಸಕರುಗಳಿಗೂ ಮಾಜಿ ಪದಾಧಿಕಾರಿಗಳಿಗೆ ಎಲ್ರಿಗೂ ಸಹ ನಾವು ಈ ಮಾಧ್ಯಮದ ಮುಖಾಂತರ ನಾವು ಅವ್ರಿಗೆ ಮನಸ್ಫೂರ್ತಿಯಾಗಿ ನಮಗೆ ಬೆಂಬಲ ಕೊಡಲಿಕ್ಕೆ ಈ ಮಾಧ್ಯಮದ ಮುಖಾಂತರ ನಾವು ಕೋರ್ಕೊತಾ ಇದ್ದೀವಿ. ದಯವಿಟ್ಟು